ವಿಶ್ವಾಸವನ್ನು RSS ಕುರಿತಾಗಿ ಮತ್ತು BJP ಕುರಿತಾಗಿ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ನೀಟ್ ಇಡೀ ದೇಶ ತುಂಬ ಎಲ್ಲ ಮುಖ್ಯ ಪಟ್ಟಣಗಳಲ್ಲಿ ಎಲ್ಲ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿಯ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಇವತ್ತು ವಿರೋಧಿಗಳಾಗ್ತಾ ಇದ್ದಾರೆ. ಹೀಗಾಗಿ RSS ಇಂದ ಇವರೆಲ್ಲ ದೂರ ಸರಿತಾ ಇದ್ದಾರೆ. RSS ವರ್ಸಸ್ CJPನ ಈಗಾಗಲೇ ನಮ್ಮ ಈ ಒಂದು ಗೋಯಲ್ರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇಲ್ಲ ಜಂಜಿ ನಮ್ಮದು, ಅದೇ ಕಾರಣಕ್ಕೆ ಈ CJP ನಮ್ಮವರು, ನಾವೆಲ್ಲ ಒಂದು ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಆದಷ್ಟು ಈ ವಿದ್ಯಾರ್ಥಿಗಳು ತಮ್ಮ ವಿಶ್ವಾಸ ಇದ್ಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ 12 ವರ್ಷದ ಈ ಶಿಕ್ಷಣದ ಇತಿಹಾಸದಲ್ಲ, ಈ ವಿದ್ಯಾರ್ಥಿಗಳಿಂದ ಈ BJP ಮತ್ತು RSS ದೂರ ಸರಿಸ್ತಾ ಇದೆ. ಇದು ಗಾಬರಿ ಹುಟ್ಟಿಸೋ ಕೆಲಸ ಆಗಿದೆ RSSನಲ್ಲಿ. ಹೇಗಾದ್ರೂ ನೋಡಿ ಈ ಯುವ ಜನಾಂಗವನ್ನು ಬಿಡಬಾರದು. ಬಟ್ ಅದು ಇವತ್ತು ಅವ್ರ ಕೈಯಲ್ಲಿ ಉಳಿತಾ ಇಲ್ಲ. CJP ದಿನಕ್ಕೆ ಇಡೀ ರಾಷ್ಟ್ರ ತುಂಬ ವ್ಯಾಪಿಸ್ತಾ ಇದೆ. ಅದಕ್ಕೆ ಕಾರಣ ಅಂದ್ರೆ ಮಧ್ಯಮ ವರ್ಗದ ತಂದೆ ತಾಯಿಗಳಿಂದ ಜನ್ಮ ಪಡೆದಂಥ ಈ ಮಕ್ಕಳು ಇವತ್ತು ನೀಡಿದ್ರೆ ನಮಗೆ ಅನ್ಯಾಯ ಆಗ್ತಾ ಇದೆ. ನೀಡಿದ್ರೆ ಪರೀಕ್ಷೆ ಪತ್ರಿಕೆಗಳು ಲೀಕ್ ಆಗ್ತಾ ಇದ್ದಾವೆ, ದುಡ್ಡಿನ ಅವ್ಯವಹಾರ ನಡೀತದೆ. ಅದು BJP ಮುಂದೆ ಹೆಚ್ಚಾಗಿದೆ. 89 ಜನ ಇಲ್ಲಿ 89 ಸಲ ಈ ಸಲ ಪೇಪರ್ ಲೀಕ್ ಆಗಿದೆ. ಮೊನ್ನೆ 29 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಇವೆಲ್ಲವೂ ಇವತ್ತು RSS ಮತ್ತು BJPಯ ವಿರೋಧ ನಿಲುಗಟ್ಟಿನಲ್ಲಿ ಇವತ್ತು ದಿನಕ್ಕೆ ಬೆಳೀತಾ ಇದೆ. ಹೀಗಾಗಿ ದೀಪಿಗೆ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಮ್ಮದು ಜಂಜಿ ಅಲ್ಲ, ಹಂಗೆ ಹೋಲಿಸ್ಬೇಡ್ರಿ. ಬಾಂಗ್ಲಾದಲ್ಲಿ ಆಗಿರ್ಬೋದು, ನೇಪಾಳದಲ್ಲಿ ಆಗಿರ್ಬೋದು, ಮತ್ತೆಲ್ಲ ಆಗಿರ್ಬೋದು, ಅದು ನಮ್ಮದಲ್ಲ. ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ಯದ, ನೀಡಿದರೆ ಅನ್ಯಾಯ ಆಗ್ಯದ. ಶಿಕ್ಷಣ ಪದ್ಧತಿ ಚೇಂಜ್ ಆಗಲೇಬೇಕು. ಇಲ್ಲೇ ಯಾರು ದುಡಿತಾರೆ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ನ್ಯಾಯ ಸಿಗಲೇಬೇಕು ಅಂತ ನೆಲೆಗಟ್ಟಿನಲ್ಲಿ ಈಗ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಮಾಡ್ತಾ ಇದ್ದಪ್ಪ ಅಂತಂದರೆ, ನಮ್ಮ ಮೋದಿಯವರು, ಪ್ರಧಾನಿಯವರು ಒಂದು ಕಡೆಗೆ ತಮ್ಮ ವಿಡಿಯೋಗಳನ್ನ ಬಿಡ್ತಾ ನಾವು ಇವರು ವಿರೋಧಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಇವತ್ತು ಅವನ್ನೆಲ್ಲ ಕೇಸ್ ಹಾಕೋದು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಈ ಒಂದು ಹೋರಾಟದ ಭಾಗಿಯಾದಂಥ ವಿದ್ಯಾರ್ಥಿಗಳು ಮನೆಗೆ ಹೋಗಿ ಆ ವಿದ್ಯಾರ್ಥಿಗಳನ್ನು ಬೆದರಿಸುವಂಥ ಮಾಡುವಂಥ ಅವ್ರ ಮೇಲೆ ಹಾಕಿರುವಂಥ ಕೇಸ್ಗಳು ಇನ್ನೂ ಹಿಂದೆ ತಕ್ಕೊಂಡಿಲ್ಲ. ಇಲ್ಲಿ ಗಮನಿಸ್ಬೇಕಾಗಿ ಈ ಕೇಸ್ಗಳನ್ನು ತೆಗೆದುಕೊಂಡಿಲ್ಲ ಮತ್ತು ಆ ವಿದ್ಯಾರ್ಥಿಗಳನ್ನು ಬೆದರಿಸೋದ್ರಿಂದ, ತಂದೆಯನ್ನು ಬೆದರಿಸೋದ್ರಿಂದ ನಿಧಾನ ಮತ್ತೆ ಈ ಒಂದು ಹೋರಾಟ ಜಂಜೆ ಅನ್ನೋಕ್ಕಿಂತಲೂ ಈ CJP ಹೋರಾಟ ಮತ್ತೊಮ್ಮೆ ಮುಂದಕ್ಕೆ ಬರ್ತಾ ಇದೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ರಾಜಕೀಯವಾಗಿ ನೋಡ್ರಿ, SIR ಮಾಡಿದ್ರು ಬಿಹಾರದಲ್ಲೇ, ಇನ್ನುಳಿದ್ರು ಮಾಡಿದ್ರು SIR ಮಾಡಿ ಇಲ್ಲ ಇಲ್ಲಿ ತಮ್ಮ ಬೇಕಾದ ಓಡಿಟ್ಕೊಂಡಿದ್ರೆ ಎಲ್ಲ ತೆಗ್ದಾರೆ ಅಂತ ಹೇಳಿದ್ರು. ಬಟ್ ಜನ ಎಚ್ಚರದಾಗ ಯಾವ SIR ಆಗಿರ್ಬೋದು ಮತ್ತೇನೋ ಆಗಿರ್ಬೋದು ತಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಾಂಕೀಪುರ ವಿಧಾನಸಭಾ ಚುನಾವಣೆ ಇವತ್ತು ಸಾಕ್ಷಿಯಾಗಿ ನಿಂತುಬಿಟ್ಟದ. ನಿತಿನ್ ನವೀನ್ ಅಧ್ಯಕ್ಷರು ಈ ದೇಶದ BJP ಅವ್ರ ಕ್ಷೇತ್ರದಲ್ಲಿ ಅವ್ರ ವ್ಯಕ್ತಿ ಸೋಲ್ತಾ ಇದ್ದಾರೆ. ಹೀಗಾಗಿ